ನಮ್ಮ ಮಹಿಳಾ ಘಟಕದ ಅಧ್ಯಕ್ಷರಾಗಿ ದಾಸರಳ್ಳಿ ಕ್ಷೇತ್ರಕ್ಕೆ ರಾಣಿಯವರು ಆಯ್ಕೆಯಾಗಿದ್ದಾರೆ. ಇವರು ಸುಮಾರು 1 ವರ್ಷದಿಂದಲೂ ನಮ್ಮ ಸಂಘಟನೆಯಲ್ಲಿದ್ದರು. ಇವಾಗ ಅವ್ರಿಗೆ ಪೋಸ್ಟಿಂಗ್ ಕೊಟ್ಟು ದಾಸರಳ್ಳಿ ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷನಾಗಿ ಮಾಡ್ತಾಯಿದ್ದೀವಿ. ನಮ್ಮ ಪರಮೇಶ್ವರಿ ಅವ್ರಿಗೆ ID ಕಾರ್ಡನ್ನ ನೀಡಬೇಕು ಅಂತೇಳಿ ಕೇಳ್ಕೊತಾ ಇದ್ದೀನಿ. ನಮ್ಮ ವೆಂಕಟೇಶಣ್ಣ ಎಲ್ಲರಿಗೂ ಗೊತ್ತಿರಬೇಕು, ನಮ್ಮೆಲ್ಲ ಕಾರ್ಯಕ್ರಮದಲ್ಲೂ ಮುಂದೆ ನಿಂತ್ಕೊಂಡು ಸಹಕಾರಿಯಾಗಿ ಕೆಲಸ ಮಾಡ್ತಾರೆ. ಅವರನ್ನು ನಮ್ಮ ದಾಸರಳ್ಳಿ ವಿಧಾನಸಭಾ ಕ್ಷೇತ್ರಕ್ಕೆ ಗೌರವಾಧ್ಯಕ್ಷನಾಗಿ ಅವರೆಲ್ಲ ಮುಖಂಡರುಗಳು ಆಯ್ಕೆ ಮಾಡಿದ್ದಾರೆ. ಅವ್ರಿಗೂ ಸಹ ನಮ್ಮ ಉದಯಣ್ಣ ಅವ್ರು ಕಾರ್ಡ್ ಹಾಕಬೇಕು ಅಂತ ಕೇಳ್ತೀವಿ. ಹಾಕೋದೇನಾ? ಮೂವ್ ಆಗಿ ಆ ಕಡೆ. ಹೊಸದಾಗಿ ದಾಸರಳ್ಳಿ ವಿಧಾನಸಭಾ ಕ್ಷೇತ್ರಕ್ಕೆ ಅಧ್ಯಕ್ಷರಾಗಿ ನಮ್ಮ ಚಿಕ್ಕಯ್ಯ ಅವರು ಆಯ್ಕೆಯಾಗಿದ್ದಾರೆ. ಅವ್ರಿಗೂ ಸಹ ನಮ್ಮ ಚಂದ್ರಣ್ಣ ಇಲ್ಲ ಕೂತಾರೆ, ಚಿಕ್ಕಯ್ಯ ಅವರು ಇದ್ದಾರೆ. ಚಂದ್ರಣ್ಣ ಬನ್ನಿ, ID ಕಾರ್ಡ್ ಹಾಕ್ಬೇಕು ನೀವು. ನಮ್ಮ ಫೈರ್ ಬ್ರ್ಯಾಂಡು ನಾನು ತಪ್ಪು ಮಾಡಿದಾಗಲೂ ಕೇಳ್ತಾರೆ, ಯಾರು ತಪ್ಪು ಮಾಡಿದ್ರು ಬಿಡಲ್ಲ. ಇನ್ನು ಸತೀಶ್ ಅವರು ಇವತ್ತು ಕಾರ್ಯಾಧ್ಯಕ್ಷರಾಗಿ ದಾಸರಳ್ಳಿ ವಿಧಾನಸಭೆಗೆ ಆಯ್ಕೆಯಾಗಿದ್ದಾರೆ. ದೊಡ್ಡ ಕೆಲಸ ಇದೆ, ಜವಾಬ್ದಾರಿ ಅವ್ರಿಗೆ. ಇನ್ಮೇಲೆ ಯಾರ ಮೇಲೂ ಕೋಪ ಮಾಡ್ಕೊಳಂಗಿಲ್ಲ. ಅವರು ಎಲ್ಲರನ್ನೂ ಕಾರ್ಯಾಧ್ಯಕ್ಷರಾಗಿ ಎಲ್ಲರನ್ನೂ ಒಂದುಗೂಡಿ ತೊಗೊಂಡೋಗ್ಬೇಕು. ಅವರು ನಾನೇ ಹಾಕ್ತೀನಿ ಅವ್ರಿಗೆ. ಕರೀರಿ, ಸ್ಟೇಟ್ ಕಮಿಟಿ ಯಾರಿದ್ದಾರೆ ಎಲ್ಲರನ್ನೂ ಕರೀರಿ, ಬನ್ನಿ. ನಮ್ಮ ದಿನೇಶ್ ಅವರು ಉಪಾಧ್ಯಕ್ಷರಾಗಿ ಇವತ್ತು ಬೆಳಗ್ಗೆಯಿಂದನೇ ಕಾರ್ಯಕ್ರಮದಲ್ಲಿ ತುಂಬ ಲವಲವಿಕೆಯಿಂದ ಕೆಲಸ ಮಾಡಿದ್ರು. ಅವ್ರಿಗೂ ಸಹ ID ಕಾರ್ಡ್ನ ವಿತರಣೆ ಮಾಡೋ ಕೆಲಸ ಆಗುತ್ತೆ. ಬನ್ನಿ ಕೃಷ್ಣಪ್ಪರ ID ಕಾರ್ಡ್ ಹಾಕಿ. ಮಾರುತೇಶ್ ನಮ್ಮ ಜಂಟಿ ಕಾರ್ಯದರ್ಶಿಯವರು. ಚಂದ್ರಶೇಖರ್ ಅವರು ಸಂಘಟನಾ ಕಾರ್ಯದರ್ಶಿಯವರು. ಮಾರ್ತೇಶ್ ಗಂಗರಾಜಯ್ಯ ಅವರು. ಸರ್ ನಮಸ್ಕಾರ. ಎಲ್ಲ ಈ ಭಾಗದಲ್ಲಿ ನಮ್ಮ ಆಟ ತಂಡಕ್ಕೆ ಆಫೀಸ್ ಹತ್ರ ಇದೆ. ಇವತ್ತು ದಯಮಾಡಿ ನಮ್ಮ ಆಟೋ ಚಾಲಕರು ಪ್ರತಿಯೊಬ್ಬರು ಬಂದು ನೆಂಬರಾಗಬೇಕು ಅಂತ ಕೇಳ್ಕೊತಾ ಇದ್ದೀನಿ ಸರ್. ನಮಸ್ಕಾರ. ಜಗದೀಶ್ MS. ಜಗದೀಶ್ ಅವ್ರು ಬನ್ನಿ. ಇಲ್ವಾ ಜಗದೀಶ್ ಆಚೆ ಇದ್ದಾರಾ? ಇರಲಿ ಬರಲಿ, ಕರೀರಿ. ನಾಗರಾಜಣ್ಣ ಇದ್ದಾರೆ. ನಮ್ಮ ರಾಜ್ಯ ಸಂಘಟನಾ ಜಂಟಿ ಕಾರ್ಯದರ್ಶಿಯಾಗಿ ಆಯ್ಕೆ ಆಗಿದ್ದಾರೆ ಸ್ಟೇಟ್ ಕಮಿಟಿಗೆ ನಾಗರಾಜಣ್ಣ ಅವರು. ವೆಂಕಟೇಶ್ ಮೂರ್ತಿ ಅವರು. ಇನ್ನು ಜಗದೀಶ್ ಬಂದ್ರಾ? ಹೋಗ್ತಾ ಇದ್ದೀವಿ ಏನು ಸರ್ ಅದರಲ್ಲಿ? ನಮ್ಮ ದಾಸರಳ್ಳಿ ಸದಸ್ಯರು ಜಗದೀಶ್ ಅವ್ರಿಗೆ ನಮ್ಮ ಆಲಿ ಅವ್ರು ಇನ್ಯಾರ್ದಿದೆ? ನೀವು ಇನ್ಯಾರ್ದಿದೆ? ಒಬ್ರು ಕೊಡಿ.